ತಕ್ಕಂಥದ್ದು ಇಲ್ಲ. ಆದರೆ ಒಂದೇ ಒಂದು ವಿಚಾರವನ್ನು ಹೇಳ್ತೇನೆ. ನಾನು ರಾಜಕೀಯ ಬರೋದಕ್ಕೆ ಮೊದಲೇ ದೇವರು ಬುದ್ಧಿಯನ್ನು ಕೊಟ್ಟ ತಕ್ಷಣವೇ ಸಮಾಜದಲ್ಲಿ ಇರ್ತಕ್ಕಂಥ ಏರುಪೇರುಗಳು, ಹಿಂದುಳಿದ ವರ್ಗಗಳ ಬಗ್ಗೆ ಕೀಳು ಭಾವನೆ, ಇದರ ಬಗ್ಗೆ ನಾನು SSLC ಓದ್ತಾ ಇರೋವಾಗಲೇ ನಾನು ಸಿಡಿದಿದ್ದಂಥವನು. ಆದರೆ ನಾನು ಇಂಜಿನಿಯರಿಂಗ್ ಪಾಸ್ ಮಾಡಿ ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಆತ್ಮದಲ್ಲಿ ಕೊರಿತಾ ಇತ್ತು, ನಮ್ಮ ಜನಾಂಗಕ್ಕೆ ಸಂಘ ಸಂಸ್ಥೆಗಳನ್ನು ಕಟ್ಟಬೇಕು ಅಂತಕ್ಕಂಥದ್ದು. ಅದರಿಂದ ಜ್ಯೋತಿಪಣ ಸಂಘವನ್ನು 1966ರಲ್ಲಿ ಪಾಪ್ಸೆಟ್ರು ನಾವೆಲ್ಲ ಸೇರಿ ಅದನ್ನು ಸ್ಥಾಪನೆ ಮಾಡಿ 1.25 ಎಕರೆ ಸೈಟನ್ನು ಕೊಡಿಸ್ದೆ. ಅದಾದಮೇಲೆ ನಾವು ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆಯನ್ನು ಮಾಡಿ ಕೊಡಬೇಕು ಅಂಥೇಳಿ ಎಲ್ಲ ಒಳಪಂಗಡಗಳನ್ನು ಸೇರಿಸ್ಬೇಕು ಅಂಥೇಳಿ ಹಾವನೂರು ಕಮಿಷನ್ಸ್ ಅವರಿಗೆ ರಿಪೋರ್ಟ್ ಮಾಡ್ತಕ್ಕಂಥ ಕಾಲದಲ್ಲಿ ನಾವು ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿ 2ನೇ ಅಧ್ಯಕ್ಷನಾಗಿ ಸುಮಾರು 6-7 ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮೈಸೂರು ಮತ್ತು ಮಂಗಳೂರು, ಉಡುಪಿ, ಕುಮಟಾ ಹಾಗೂ ತಿಪ್ಟೂರಿನಲ್ಲಿ ಯಶಸ್ವಿಯಾಗಿ ಮಾಡಿದ್ವಿ. ಅದರಿಂದ ಇವತ್ತು ದಿವಸ ನಮ್ಮಲ್ಲಿ ಎಲ್ಲ ಗಾಣಿಗರು ಒಂದೇ ಅಂತಕ್ಕಂಥ ಭಾವನೆಯನ್ನು ಬೆಳೆದಿದೆ ಇವತ್ತು. ಅದು ನನಗೆ ಸಂತೋಷ ಆಗಿದೆ. ಯಾಕೆ ರಕ್ತ ಸಂಬಂಧಗಳು ಬೆಳೀತಾ ಇದೆ, ನಮ್ಮಲ್ಲಿ ಎಲ್ಲ ಗಾಣಿಗರು ಅಂತಕ್ಕಂಥ ಭಾವನೆಗಳು ಬರ್ತಾ ಇದೆ. ಇದು ನನ್ನ ಒಂದು ಆಸೆ ಇತ್ತು. ಅಖಿಲ ಕರ್ನಾಟಕ ಗಾಣಿಗರ ಸಂಘ ಸ್ಥಾಪನೆ ಮಾಡುವಾಗ ಅದಾಯಿತು. ಇದಾದ ಮೇಲೆ ನಮ್ಮ ಜನಾಂಗವನ್ನು ಅತ್ಯಂತ ಮುಂದುವರಿದ ಜನಾಂಗ ಸೇರಿಸಿದ್ರು. ಅದನ್ನು 2A ಮೀಸಲಾತಿಗೆ ಬಲಿಷ್ಠ ಕೋಮುಗಳನ್ನು ಎದುರಾಕ್ಕೊಂಡು ನಾನು ಸಭೆಯಲ್ಲಿ ಅಂತೂ ಒಂದು ಹೈಪವರ್ ಕಮಿಟಿನಲ್ಲಿ ನಾನು ವಾದವನ್ನು ಮಂಡಿಸಿ ಅಂಕಿಅಂಶಗಳಿಗೆಲ್ಲ ನಮ್ಮ ಜನಾಂಗದ ಪರಿಸ್ಥಿತಿಯನ್ನು ಹೇಳಿ ಅವತ್ತಿನ ದಿವಸ ನಾನು ಹಿಂದುಳಿದ ವರ್ಗದ 2Aಗೆ ಸೇರಿಸಿದೆ. ಮತ್ತು ಸ್ಥಳೀಯ ಅದರಿಂದ ಇವತ್ತು ಎಷ್ಟೋ ಜನ ಇಂಜಿನಿಯರ್ಸು, ಡಾಕ್ಟರ್ಸು, ವಿದ್ಯಾವಂತರು ಆಗ್ತಾಯಿದ್ದೀರಾ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ಸನ್ನು ಮಾಡಿಸ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನಪಟ್ಟು ಯಶಸ್ವಿಯಾಗಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಮಂತ್ರಿಯಾಗಿ ಈ ಸಹಕಾರ ಇಲಾಖೆಯಲ್ಲಿ ನಮ್ಮ MP ಮಂಜುನಾಥ್ ಹೇಳಿದ್ರು 61,000 ಸಂಸ್ಥೆಗಳಲ್ಲಿ 2 ಮೀಸಲಾತಿಯನ್ನು ಕೊಡಿಸಿದಂಥ ಸಂತೋಷ ನನಗಿದೆ. ಕಾರಣ ಏನು ಅಂದರೆ APMCನಲ್ಲಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಿಂದುಳಿದ ವರ್ಗದವರು ಇರ್ತಾನೇ ಇರಲಿಲ್ಲ. ಅವರೆಲ್ಲ ಇವತ್ತು ದಿವಸ ಸದಸ್ಯರಾಗ್ತಾ ಇರ್ತಕ್ಕಂಥದ್ದು ನನಗೆ ಸಂತೋಷ. ಮತ್ತು ಮಹಿಳೆಯರು ಸಹ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತಾ ಇದ್ದಾರೆ, ಪಂಚಾಯಿತಿ ಮೆಂಬರ್ಗಳಾಗ್ತಾ ಇದ್ದಾರೆ. ಇದು ಒಂದು ಸಂತೋಷ. ಇದು ಒಂದು ಭಾಗ ಆಯಿತು. 2ನೇ ಭಾಗವಾಗಿ ಎಲ್ಲ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ನ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಎಲ್ಲ ಜಾತಿಗಳಲ್ಲಿ. ಆದರೆ ನಮ್ಮ ಜನಾಂಗಕ್ಕೆ ಒಂದು ಸಂಸ್ಥೆ ಇಲ್ಲ ಅಂತಕ್ಕಂಥ ಕೊರಗಿನಿಂದ ನಾನು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಮನಸ್ಸು ಬಂತು. ಆಗ ನಾನು ರಾಜಕೀಯ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾಗಿ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡೋದಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರ ಹತ್ರ ನನ್ನ ಸ್ವಂತಕ್ಕೆ ನಾನು ಏನೂ ಕೇಳಲಿಲ್ಲ. ಅವ್ರ ಹತ್ರ ನಾನು ಒಂದು ಮನವಿಯನ್ನು ಇಟ್ಟೆ, ನಮ್ಮ ಜನಾಂಗಕ್ಕೆ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಬಡ ಮಕ್ಕಳಿಗೆ ಆಶ್ರಯವಾಗಿ ಹಾಸ್ಟೆಲ್ನ ಮಾಡಬೇಕು, ನನಗೆ 10 ಎಕರೆ ಜಮೀನು ಕೊಡಿ, 5 ಕೋಟಿ ದುಡ್ಡು ಕೊಡಬೇಕು ಅಂತ. ಅದನ್ನು ಅವರು ಕೊಟ್ಟರು. ಕೊಟ್ಟಾದ ಮೇಲೆ 2 ಎಕರೆ ಹೋಯ್ತು. 2 ಎಕರೆ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಅದು ನಮ್ಮದೇ ಜಮೀನು. 2 ಎಕರೆ ಹೋಯ್ತು. ಈಗ 8 ಎಕರೆ ಜಮೀನಿನಲ್ಲಿ ಇವತ್ತು ಕಲ್ಯಾಣ ಮಂಟಪ ಕಟ್ಟಿದ್ದೀವಿ, ಮಠ ಕಟ್ಟಿದ್ದೀವಿ, ದೇವಸ್ಥಾನ ನನ್ನ ಸ್ನೇಹಿತರಾದ MS ಶ್ರೀನಿವಾಸ ಮೂರ್ತಿ ಅವರು ಕಟ್ಸ್ಕೊಟ್ಲದಕ್ಕೆ. ಮತ್ತು ಇವತ್ತು ಹಾಸ್ಟೆಲ್ ಆಗಿದೆ. ಆದರೆ ಶಾಲೆ ಆಗಿರಲಿಲ್ಲ. ಆ ಶಾಲೆನ ಇವತ್ತಿನ ದಿವಸ ಒಳ್ಳೆ ಭವ್ಯವಾದಂಥ ಶಾಲೆ. ತಾವೆಲ್ಲ ಹೋಗೋಗಿ ನೋಡಿ ಎಷ್ಟು ಚೆನ್ನಾಗಿ ಸುಸಜ್ಜಿತವಾಗಿ ಒಂದು ಅಚ್ಚುಕಟ್ಟಾದ ಒಂದು ಶಾಲೆಯನ್ನು ಮಾಡಿದ್ದೇನೆ. ಈಗ ಇವೆಲ್ಲ ಮಾಡಿದ ಮೇಲೆ ಗಾಣಿಗರ ಹಬ್ಬವನ್ನು ಮಾಡಬೇಕು ಅಂತೇಳಿ ನಮ್ಮ ಹಲವಾರು ಸ್ನೇಹಿತರು, ಗೋಪಿಯವರು, ರಾಜಶೇಖರ್ ರಂಗರಾಜುರವರು, ಅಮರನಾಥ್ ಅವರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ MP ಮಂಜುನಾಥ್ರವರು, ಈಗ ಅನೇಕರು ಒಂದು ಯೋಚನೆಯನ್ನು ಮಾಡಿದ್ರು. ಅವ್ರು ಮಾಡ್ತಾರವ್ರು. ಆದರೆ ಕನಿಷ್ಠ PUC ಗೆ ಹೋಗಲಿಲ್ಲ ಅಂದ್ರೆ ITI ಇಲ್ಲ ಡಿಪ್ಲೊಮಾ, ಇದು ಯಾವುದರ ಒಂದು ಡಿಗ್ರಿ ಇವತ್ತು ತಾರೀಕು ಬರ್ಕೊಡ್ರಿ. ಈ ಜನವರಿ, ಈ ಹೊಸ ವರ್ಷದಿಂದ ಮುಂದಿನ 12-14 ವರ್ಷಕ್ಕೆ ನಮ್ಮ ಸಮಾಜದವ ಯಾವ ಒಬ್ಬವ 15 ವರ್ಷ, 16 ವರ್ಷ, 17 ವರ್ಷ ಮುಟ್ತಾನ, ಅವ ಕನಿಷ್ಠ PUC ಆಗಿರ್ತಾನೆ ಅನ್ನುವ ಗುರಿಯಿಂದ ಈ ಮಠ
ಗಾಣಿಗರ ಹಬ್ಬದ ದಿವಸ ನಿರ್ಣಯಿಸ್ತು ಅಂದ್ರೆ ಅದು ಸಮಾಜದ ಏಳಿಗೆ ಆಗ್ತದೆ. ಬಂಧುಗಳೇ, ಇವತ್ತಿನ ಯುವಕರಿಗೆ ಉದ್ಯೋಗದ ಸಲುವಾಗಿ ಅವರು ಹೇಳಿದ್ದಾರೆ. ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಕೆಲಸಗಳ ಬಗ್ಗೆ ನನಗೆ ಗುಂಡೂರಾಯರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದಲ್ಲಿ ಏನು ಒತ್ತಡ ತರಬೇಕು, ಯಾವ ರೀತಿಯಾಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಪುಟ್ಟಸ್ವಾಮಿಯವರ ಮನವಿಯನ್ನು ಮುಟ್ಟಿಸಿ ನಿಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಸ್ಬೇಕು, ಆ ಅನುಕೂಲತೆಯನ್ನು ಮಾಡಿಸೋದಕ್ಕೆ ನಿಮ್ಮ ಸಮಾಜದ ಸ್ನೇಹಿತರಾಗಿ ಪುಟ್ಟಸ್ವಾಮಿಯವರ ಅಥವಾ ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಅತ್ಯಂತ ಸಮೀಪದ ವ್ಯಕ್ತಿಯಾಗಿ ನನ್ನ ಸಹಕಾರ ಸ್ನೇಹದ ಹಸ್ತದಿಂದ ಈ ಕೆಲಸ ಆಗೋದಕ್ಕೆ ಪೂರ್ಣ ಮಾಡ್ತೀನಿ. ಇವತ್ತು